ಈ ಈ ಆರೋಪ ಮಾಡ್ತಿದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿಯವರಾಗಿರಲಿ, ಯಡಿಯೂರಪ್ಪನವರು, ಬಿ ಜೆ ಪಿಯವರಾಗಲಿ, ಅವರು ಸ್ವಲ್ಪ ನೋಡಿಕೊಳ್ಳಿ. ಅವ್ರ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಏನೇನು ನಡೀತಿದ್ದಾರೆ, ಆ ಕುಟುಂಬದಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿಕೊಂಡಾಗ ಇಲ್ಲಿ ಏನು ಆರೋಪ, ಅಲ್ಲಿ ಆರೋಪಗಳು ಬೇಕಾದಷ್ಟಿದ್ದಾವೆ. ಅವ್ರು ಸ್ವಲ್ಪ ನೋಡ್ಕೊಳ್ಳಿ. ಈಗ ಯಡಿಯೂರಪ್ಪನವ್ರಿಗೆ ಮೊನ್ನೆ ಫೋಕ್ಸ್ ಹಗರಣ ತಾವು ಕೇಳಿದ್ದೀರಿ. ಫೋಕ್ಸ್ ಹಗರಣದಲ್ಲಿ ಅವರು ಇಡೀ ಜನಾಂಗ ತಲೆ ತೆಗೆಸ್ಬೇಕಾಗಿದೆ, ಅಂಥದ್ದೆಲ್ಲ ಇಟ್ಕೊಂಡಿದ್ದಾರೆ ಅವರಲ್ಲಿ. ಮತ್ತು ಇದೇ ವಿಜಯೇಂದ್ರ ಅವರು ಅಧಿಕಾರಾವಧಿಯಲ್ಲಿ ತಂದೆಯವ್ರನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಕುಮಾರಸ್ವಾಮಿಯವ್ರ ಕುಟುಂಬ ಸ್ವಲ್ಪ ನೋಡ್ಕೊಳ್ಳಿ. ಇಂಥದ್ದನ್ನೆಲ್ಲ ಇಟ್ಕೊಂಡು ಆಧಾರರಹಿತ ಆರೋಪನ ಸುಮ್ಮನೆ ಮಾಡ್ತಕ್ಕಂಥದ್ದು ಇದು ಸಲ್ಲದು ಅಂತೇಳಿ ನಾನು ತಮ್ಮ ಮೂಲಕ ಕೇಳ್ಕೊಡ್ಕೊತೇನೆ. ಇಲ್ಲ ಅದಕ್ಕೆ ಅದು ಒಂದು ಸಮಿತಿ ಮಾಡಿದ್ದಾರೆ. ಅದಕ್ಕೆ ಇಲ್ಲ, ಅದ್ರ ಬಗ್ಗೆ ಇನ್ನೂ ನಿರ್ಧಾರ ತಗೋಬೇಕಾಗಿದೆ, ಚರ್ಚೆ ಮಾಡಿ. ಅಲ್ಲಲ್ಲ, ಅದಕ್ಕೂ ರೂಪರೇಖೆಗಳನ್ನ ತಯಾರು ಮಾಡಬೇಕಾಗಿದೆ. ಸಮಿತಿಗಳು ಮಾಡ್ತಾರೆ ಅನ್ನೋದೇ ಅವೈಜ್ಞಾನಿಕ, ಅದನ್ನು ರದ್ದು ಮಾಡಬೇಕು. ಅಲ್ಲ, ಈಗ ಇದಕ್ಕೆ ಈ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರು ಪರಿಣಾಮಕಾರಿಯಾಗಿ ತಗೋತಾರೆ.